ಪ್ರೈಸ್ ಲಾರ್ಡ್. ನಮಗೆ ಆರೋಗ್ಯದಾಯಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯವಾಗ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 35ನೇ ವಾಕ್ಯದಿಂದ 42ನೇ ವಾಕ್ಯದವರೆಗೆ. ವಾಕ್ಯಭಾಗದ ಶೀರ್ಷಿಕೆ ಕುರುಡು ಭಿಕ್ಷುಕನಿಗೆ ಕಣ್ಣು ಬಂದಿತು. ದೇವರಿಗೆ ಸ್ತೋತ್ರ. ಲೂಕ್ ಚಾಪ್ಟರ್ 18 ವರ್ಡ್ 35 to 42. ಟಾಪಿಕ್ ಜೀಸಸ್ ಹೀಲ್ಸ್ ಬ್ಲೈಂಡ್ ಬೆಗರ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ಓದೋಣ. ಯೇಸು ಯೆರಿಕೋವಿನ ಸಮೀಪಕ್ಕೆ ಬಂದಾಗ ಒಬ್ಬ ಕುರುಡನು ದಾರಿಯ ಬದಿಯಲ್ಲಿ ಕುಳಿತುಕೊಂಡು ಭಿಕ್ಷೆ ಬೇಡುತ್ತಿದ್ದನು. ಜನಸಮೂಹವು ಹಾದು ಹೋಗುವುದನ್ನು ಇವನು ಕೇಳಿಸಿಕೊಂಡು ಅದೇನೆಂದು ವಿಚಾರಿಸಿದನು. ನಜರೇತಿನವನಾದ ಯೇಸು ಹಾದು ಹೋಗುತ್ತಿದ್ದಾನೆ ಎಂದು ಜನರು ಅವನಿಗೆ ಹೇಳಿದರು. ಆಗ ಅವನು, ಯೇಸುವೆ, ದಾವೀದನ ಪುತ್ರನೇ, ನನ್ನ ಮೇಲೆ ಕರುಣೆ ಇಡು ಎಂದು ಕೂಗಿಕೊಂಡನು. ಮುಂದೆ ಹೋಗುತ್ತಿದ್ದವರು ಅವನು ಸುಮ್ಮನಿರುವಂತೆ ಅವನನ್ನು ಗದರಿಸಿದರು. ಆದರೂ ಅವನು, ದಾವೀದನ ಪುತ್ರನೇ, ನನ್ನ ಮೇಲೆ ಕರುಣೆ ಇಡು ಎಂದು ಮತ್ತಷ್ಟು ಹೆಚ್ಚಾಗಿ ಕೂಗಿಕೊಂಡನು. ಆಗ ಯೇಸು ನಿಂತುಕೊಂಡು ಅವನನ್ನು ತನ್ನ ಬಳಿಗೆ ಕರೆತರುವಂತೆ ಅಪ್ಪಣೆ ಕೊಟ್ಟನು. ಅವನು ಆತನ ಬಳಿಗೆ ಬಂದಾಗ ಆತನು ಅವನಿಗೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಿದನು. ಅದಕ್ಕವನು, ಕರ್ತನೇ, ನಾನು ದೃಷ್ಟಿ ಪಡೆದುಕೊಳ್ಳುವಂತೆ ಮಾಡು ಎಂದನು. ಆಗ ಯೇಸು ಅವನಿಗೆ, ನೀನು ದೃಷ್ಟಿ ಪಡೆದುಕೋ, ನಿನ್ನ ನಂಬಿಕೆ ನಿನ್ನನ್ನು ರಕ್ಷಿಸಿದೆ ಎಂದನು. ಕೂಡಲೇ ಅವನು ದೃಷ್ಟಿ ಪಡೆದನು. ಆಗ ಅವನು ದೇವರನ್ನು ಸ್ತುತಿಸುತ್ತಾ ಆತನನ್ನು ಹಿಂಬಾಲಿಸಿದನು. ಎಲ್ಲ ಜನರು ಅದನ್ನು ನೋಡಿ ದೇವರಿಗೆ ಸ್ತೋತ್ರ ಸಲ್ಲಿಸಿದರು. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಬಹಳ ಅದ್ಭುತವಾಗಿ ಯೇಸು ಕ್ರಿಸ್ತರು ಕುರುಡು ಭಿಕ್ಷುಕನಿಗೆ ಕಣ್ಣು ಕೊಟ್ಟಿದ್ದು. ದೇವರಿಗೆ ಸ್ತೋತ್ರ. ಇದು ಆಶ್ಚರ್ಯನ, ಇದಕ್ಕಿಂತ ಆಶ್ಚರ್ಯವಾದಂಥ ಸಂಗತಿಗಳು ಈ ಸಂದೇಶದಲ್ಲಿದೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಆ ಕುರುಡು ಭಿಕ್ಷುಕನ ಕೇಳ್ತಾ ಇದ್ದಾನೆ. ಶಬ್ದವನ್ನು ಕೇಳಿ ಆ ಗದ್ದಲವನ್ನು ಕೇಳ್ತಾ ಇದ್ದಾನೆ. ಇಲ್ಲಿ ಏನು ನಡೀತಿದೆ, ಯಾರು ಹೋಗ್ತಾ ಇದ್ದಾರೆ, ಇಷ್ಟೊಂದು ಸೌಂಡ್ ಬರ್ತಾ ಇದೆಯಲ್ಲ, ಏನಾದರೂ ನಡೀತಿದೆಯಾ ಅಂತ. ದೇವರಿಗೆ ಸ್ತೋತ್ರ. ಅಲ್ಲಿ ಜನರು ಹೇಳ್ತಾ ಇದ್ದಾರೆ 37ನೇ ವಾಕ್ಯದಲ್ಲಿ, ನಜರೇತಿನವನಾದ ಯೇಸು ಹಾದು ಹೋಗುತ್ತಿದ್ದಾನೆ ಎಂದು ಜನರು ಅವನಿಗೆ ಹೇಳಿದರು. ದೇವರಿಗೆ ಸ್ತೋತ್ರ. 38ನೇ ವಾಕ್ಯ, ಆಗ ಅವನು, ಯೇಸುವೆ, ದಾವೀದನ ಪುತ್ರನೇ, ನನ್ನ ಮೇಲೆ ಕರುಣೆ ಇಡು ಎಂದು ಕೂಗಿಕೊಂಡನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. 37ನೇ ವಾಕ್ಯದಲ್ಲಿ 36ನೇ ವಾಕ್ಯದಲ್ಲಿ ಜನರ ಸಮೂಹವನ್ನು ಗದ್ದಲವನ್ನು ಕೇಳಿ ಅವನು ಕೇಳ್ತಾನೆ, ಇಲ್ಲಿ ಏನು ನಡೀತಿದೆ, ಯಾರು ಹೋಗ್ತಾ ಇದ್ದಾರೆ, ಏನು ಈ ಶಬ್ದ ಅಂತ ಕೇಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಅಲ್ಲಿ ಜನರು ಹೇಳ್ತಾ ಇದ್ದಾರೆ, ನಜರೇತಿನವನಾದ ಯೇಸು ಹಾದು ಹೋಗ್ತಿದ್ದಾನೆ. ದೇವರಿಗೆ ಸ್ತೋತ್ರ. 38ನೇ ವಾಕ್ಯದಲ್ಲಿ ಆ ಕುರುಡು ಭಿಕ್ಷುಕನ ಕೂಗ್ತಾ ಇದ್ದಾನೆ, ದಾವೀದನ ಪುತ್ರನೇ, ನನ್ನ ಮೇಲೆ ಕರುಣೆ ಇಡು ಎಂದು ಕೂಗಿಕೊಂಡನು. ದೇವರಿಗೆ ಸ್ತೋತ್ರ. ಅವ್ರು ಹೇಳಿದ್ದೇನು, ಇಲ್ಲಿ ನಜರೇತಿನವನಾದ ಯೇಸು ಹಾದು ಹೋಗ್ತಾ ಇದ್ದಾನೆ ಅಂತ. ಅವ್ನು ಕೂಗ್ತಾ ಇರೋದೇನು, ದಾವೀದನ ಪುತ್ರನೇ, ನನ್ನ ಮೇಲೆ ಕರುಣೆ ಇಡು ಅಂತ. ದೇವರಿಗೆ ಸ್ತೋತ್ರ. ಅವ್ರಿಗೆ ಗೊತ್ತಿತ್ತಾ ಯೇಸು ಕ್ರಿಸ್ತನ ದಾವೀದನ ಪುತ್ರನೇ ಅಂತ ಕೂಗಬೇಕು ಅಂತಂದರೆ? ಗೊತ್ತಿಲ್ಲ. ಅಲ್ಲಿ ಯಾರಾದರೂ ಹೇಳ್ಕೊಟ್ಟಿದ್ದಾರೆ? ಖಂಡಿತ ಅವ್ರು ಹೇಳಿಲ್ಲ. ಅವ್ರು ಹೇಳಿದ್ದೆ ಬೇರೆ, ಆದರೆ ಅವ್ನು ಕೂಗ್ತಾ ಇರೋದೇ ಬೇರೆ. ದೇವರಿಗೆ ಸ್ತೋತ್ರ. ಪ್ರೀತಿಯ ಮಕ್ಕಳೇ, ಯೇಸು ಕ್ರಿಸ್ತರು ಲಾಜರನ ಮನೆಗೆ ಹೋಗಬೇಕಾದ್ರೆ ಏನಂತ ಹೇಳಿದ್ರು? ಲಾಜರನ್ನು ಬದುಕಿದ್ದಾಗ ನಾವು ಹೋಗದಿರೋದು ಒಳ್ಳೆಯದೇ ಆಯಿತು. ಯಾಕೆಂದರೆ ಇದರ ಮೂಲಕವಾಗಿ ನೀವು ದೇವರಲ್ಲಿ ನಂಬಿಕೆ ಇಡೋದಕ್ಕೆ, ದೇವರ ಕಾರ್ಯವನ್ನು ನಂಬೋದಕ್ಕೂ ದೇವರ ಮಹಿಮೆಯನ್ನು ನೋಡೋದಕ್ಕೂ ಇದು ಸಾಕ್ಷಿ ಆಯಿತು ಅಂತ ಹೇಳಿದ್ರು. ದೇವರಿಗೆ ಸ್ತೋತ್ರ. ಹಾಗಾದರೆ ಯೇಸು ಈ ಲೋಕಕ್ಕೆ ಬಂದದಕ್ಕೆ ಸಾಕ್ಷಿ ಏನು? ಅನಾದಿಯಿಂದ ಇದ್ದಂತಹ ಒಬ್ಬನೇ ಏಕೈಕ ದೇವರು ನಾನಾಗಿದ್ದೇನೆ. ಆದಿಯಲ್ಲಿ ಸಮಸ್ತವನ್ನು ಉಂಟು ಮಾಡಿದಂಥ ದೇವರು ನಾನಾಗಿದ್ದೇನೆ. ನಾನು ಎಲ್ರೋಹಿಯಾಗಿದ್ದೇನೆ. ನಾನು ಸಮಸ್ತವನ್ನು ನೋಡುವ ದೇವರಾಗಿದ್ದೇನೆ. ನಾನು ನ್ಯಾಯ ತೀರ್ಪು ಮಾಡುವ ದೇವರಾಗಿದ್ದೇನೆ. ನಾನು ರಕ್ಷಿಸುವ ದೇವರಾಗಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ನಾನು ಕನಿಕರಿಸುವ ದೇವರಾಗಿದ್ದೇನೆ. ನಾನು ನಿಮ್ಮ ಪಿತೃಗಳ ಸಂಗಡ ಭಾಗವಾಗಿ ವಿಧವಾಗಿ ಮಾತನಾಡಿದ ದೇವರಾಗಿದ್ದೇನೆ. ನಾನು ಸಮಸ್ತದರ ಮೇಲೆ ಆಳ್ವಿಕೆ ಮಾಡುವ ದೇವರಾಗಿದ್ದೇನೆ. ನಾನು ಎಲ್ಲ ಕಾಲದಲ್ಲೂ ಸಹ ನಂಬಿಗಸ್ತನಾಗಿ ನಡ್ಕೊಳ್ಳೋ ದೇವರಾಗಿದ್ದೇನೆ. ಯಾಕೆಂದರೆ ನಾನು ವಾಗ್ದಾನ ಮಾಡಿರೋ ದೇವರಾಗಿದ್ದೇನಲ್ಲ, ನಂಬಿಗಸ್ತನಾಗಿ ನಡ್ಕೊಳ್ಳೋ ದೇವರಾಗಿದ್ದೇನೆ. ನಾನು ವಾಗ್ದಾನಗಳನ್ನೆಲ್ಲ ನೆರವೇರಿಸುವ ದೇವರಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಬಂದದಕ್ಕೆ. ಯೇಸು ಕ್ರಿಸ್ತರು ಬಂದರು,
ಹೌದು, ನಿಮ್ಮ ಪಿತೃಗಳ ಸಂಗಡ ನಾನು ಭಾಗವಾಗಿ ವಿಧವಾಗಿ ಮಾತನಾಡಿದ ದೇವರು ನಾನೇ ಆಗಿದ್ದೇನೆ. ಈಗೋ ನನ್ನ ಮೂಲಕವಾಗಿ ಸಮಸ್ತ ಉಂಟಾಯಿತು. ದೇವರಿಗೆ ಸ್ತೋತ್ರ. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಆದಿಯಲ್ಲಿ ಆತನ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಎಲ್ಲವೂ ಉಂಟಾಯಿತು. ಉಂಟಾಗಿರುವುದರಲ್ಲಿ ಒಂದಾದರೂ ಆತನಿಲ್ಲದೆ ಉಂಟಾಗಲಿಲ್ಲ. ದೇವರಿಗೆ ಸ್ತೋತ್ರ. ಆದಿಯಲ್ಲಿ ಆತನು ದೇವರ ಬಳಿಯಲ್ಲಿದ್ದನು. ಅಷ್ಟು ಮಾತ್ರ ಅಲ್ಲ, ಆತನು ಶರೀರಧಾರಿಯಾಗಿ ಲೋಕಕ್ಕೆ ಬಂದನು, ನಮ್ಮ ಮಧ್ಯದಲ್ಲಿ ಜೀವಿಸಿದನು. ಆತನನ್ನು ನಾವು ನೋಡಿದ್ದೇವೆ, ಕಣ್ಣಾರೆ ನೋಡಿದ್ದೇವೆ, ಕೈಯಲ್ಲಿ ಮುಟ್ಟಿದ್ದೇವೆ, ಆತನ ಮಹಿಮೆಯನ್ನು ನಾವು ಅನುಭವಿಸಿದ್ದೇವೆ. ದೇವರಿಗೆ ಸ್ತೋತ್ರ. ಇಷ್ಟು ತಾನೇ ಈ ಸಾಕ್ಷಿ. ದೇವರಿಗೆ ಸ್ತೋತ್ರ. ಈ ಸಾಕ್ಷಿಯನ್ನು ಕೊಡೋದಕ್ಕೋಸ್ಕರ ಯೇಸು ಬಂದಾಗ ಅವರು ಅಷ್ಟು ಮಾತ್ರ ಅಲ್ಲ, ನಾನು ನಿಮ್ಮನ್ನು ಕಾಣುವ ದೇವರಾಗಿದ್ದೇನೆ, ನಿಮ್ಮ ಕೂಗನ್ನು ಕೇಳುವ ದೇವರಾಗಿದ್ದೇನೆ, ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನಾಗಿದ್ದೇನೆ, ನಿಮ್ಮ ಪರಿಸ್ಥಿತಿಗಳನ್ನ ನಾನು ನೋಡಿರುವ ಆತನಾಗಿದ್ದೇನೆ, ನೀವು ಕರೆದ ತಕ್ಷಣ ಉತ್ತರ ಕೊಡುವಾತನಾಗಿದ್ದೇನೆ, ನಿಮಗೆ ಸಹಾಯ ಮಾಡುವಾತನಾಗಿದ್ದೇನೆ, ನಿಮಗೆ ಜೀವ ಕೊಡುವಾತನಾಗಿದ್ದೇನೆ, ನಿಮಗೆ ರಕ್ಷಣೆಯನ್ನು ಕೊಡುವಾತನಾಗಿದ್ದೇನೆ, ನಿಮ್ಮ ಪಾಪಗಳನ್ನ ಕ್ಷಮಿಸುವ ದೇವರಾಗಿದ್ದೇನೆ, ನಿಮಗೆ ನಿತ್ಯ ಜೀವ ಕೊಡುವ ದೇವರಾಗಿದ್ದೇನೆ. ಇದು ಯೇಸುವಿನ ಸಾಕ್ಷಿ ಆಯಿತು. ದೇವರಿಗೆ ಸ್ತೋತ್ರ. ಹಾಗೆಯೇ ಯೇಸು ಕ್ರಿಸ್ತರು ಅವರು ಜೀವಿಸುವ ಕಾಲದಲ್ಲಿ ಮಾಡಿದ್ದೆಲ್ಲ ಅದ್ಭುತಗಳು ಸಹ ಸಾಕ್ಷಿಗೋಸ್ಕರ. ದೇವರಿಗೆ ಸ್ತೋತ್ರ. ಈಗ ಅದನ್ನು ನೋಡೋಣ. ಆದರೆ ಅಪೊಸ್ತಲರ ಕಾಲದಲ್ಲಿ ನಡೀತಲ್ಲ, ಅದುವೇ ನಿಜವಾದ ಕಾರ್ಯ. ನಾನು ಹೀರೋ ಜಾಗದಲ್ಲೇ ಇದ್ದೇನೆ, ನಿಮ್ಮ ಎಲ್ಲವನ್ನು ನೋಡ್ತೇನೆ, ನಿಮ್ಮ ಕೂಗನ್ನು ಕೇಳ್ತೇನೆ, ನಿಮ್ಮ ಮಾತನ್ನು ಕೇಳ್ತೇನೆ, ನಿಮಗೆ ಉತ್ತರವನ್ನು ಕೊಡ್ತೇನೆ. ಸೊ ಅದು ಶುರುವಾಯಿತು ಅಪೊಸ್ತಲರ ಕಾಲದಿಂದ. ಇವತ್ತು ಅದೇ ನಡೀತಾ ಇದೆ. ಈಗೇನು ಹೇಳ್ತೀರಾ? ಏನು ನಮ್ಮ ಮಧ್ಯದಲ್ಲಿ ಅಪೊಸ್ತಲರ ಕಾರ್ಯಗಳಿಗೆ ನಡೀತಿಲ್ವಲ್ಲ ಅಂತಿದ್ದೀರಾ? ಹೌದು, ಶೀಘ್ರವೇ ಅದಕ್ಕಿಂತ ದೊಡ್ಡ ಕಾರ್ಯಗಳನ್ನು ನೀವು ಹೊಂದ್ಕೋತೀರಾ, ನೋಡ್ತೀರಾ, ಅನುಭವಿಸ್ತೀರಾ. ದೇವರಿಗೆ ಸ್ತೋತ್ರ. ಈಗ ವಾಕ್ಯ ಭಾಗ ನೋಡೋಣ. ಆ ಕುರುಡು ಭಿಕ್ಷಕನಿಗೆ 41ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಕೇಳ್ತಾ ಇದ್ದಾರೆ. ಅವನು ಕೇಳ್ದ, ಯೇಸುವೇ ದಾವೀದನ ಪುತ್ರನೇ, ನನ್ನ ಮೇಲೆ ಕರುಣೆ ಇಡು. ದೇವರಿಗೆ ಸ್ತೋತ್ರ. ಈಗ 41ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಕೇಳ್ತಾ ಇದ್ದಾರೆ, ನಾನು ನಿನಗೆ ಏನು ಮಾಡಬೇಕೆಂದು ಏನು ಮಾಡಬೇಕೆಂದು ಕೋರುತ್ತೀಯ? ದೇವರಿಗೆ ಸ್ತೋತ್ರ. ವಾಟ್ ಡು ಯು ವಾಂಟ್ ಮೀ ಟು ಡೂ ಫಾರ್ ಯು? ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀಯ? ದೇವರಿಗೆ ಸ್ತೋತ್ರ. ಆ ಕುರುಡು ಭಿಕ್ಷಕನ ಏನು ಹೇಳ್ದ? ಕರ್ತನೇ, ನನಗೆ ಕಣ್ಣು ಕೊಡು, ನನ್ನ ದೃಷ್ಟಿ ಬರುವಂತೆ ಮಾಡು, ನಾನು ನೋಡುವಂತೆ ಮಾಡು ಅಂತ ಹೇಳ್ದ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಹೇಳಿದರು, ನಿನ್ನ ದೃಷ್ಟಿಯನ್ನು ನೀನು ಹೊಂದ್ಕೋ, ನಿನ್ನ ನಂಬಿಕೆ ನಿನಗೆ ಸ್ವಸ್ಥತೆಯನ್ನು ಪಡಿಸ್ತು ಅಂತ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಇಷ್ಟೆಲ್ಲ ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ ನೋಡಿ ಕೇಳಿ ನೀವೇನು ಕೇಳ್ತೀರಾ? ಈಗ ದೇವ್ರ ಹತ್ರ ನೀವೇನು ಕೇಳ್ತೀರಾ ಅದನ್ನು ನಂಬಿಕೆಯಿಂದ ಹೊಂದ್ಕೋತೀರಾ. ದೇವರಿಗೆ ಸ್ತೋತ್ರ. ಈಗ ಹೇಳಿ, ನಿಮಗೇನು ಅವಶ್ಯಕತೆ ಇದೆ? ನಿಮ್ಗೆ ಯಾವ ಸ್ವಸ್ಥತೆ ಬೇಕಾಗಿದೆ, ಯಾವ ಸೌಖ್ಯ ಬೇಕಾಗಿದೆ? ಕುರುಡು ಭಿಕ್ಷಕನಿಗೆ ಕಣ್ಣು ಓಕೆ, ಅವನಿಗೆ ಮಾತ್ರ ಏನಂತಂದರೆ ಎಲ್ಲರಿಗೂ ಅಷ್ಟೇ. ಏನು ಅವಶ್ಯಕತೆ ಇದೆ? ಅವ್ರು ಕುಂಡ್ರಿಗೆ ಕಾಲು ಕೊಟ್ಟರು, ಕುರುಡರಿಗೆ ಕೈ ಕೊಟ್ಟರು, ಕುಷ್ಠರೋಗಿಗಳನ್ನ ಶುದ್ಧ ಮಾಡಿದ್ರು, ಪಾರ್ಶ್ವವಾಯುಗಳನ್ನ ಶುದ್ಧ ಮಾಡಿದ್ರು. ಅಷ್ಟು ಮಾತ್ರ ಎಲ್ಲರಿಗೂ ಅವ್ರು ಸ್ವಸ್ಥತೆಯನ್ನು ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ನಿಮ್ಮ ಅವಶ್ಯಕತೆ ಏನಿದೆ? ನಿಮಗೆ ಏನು ಅವಶ್ಯಕತೆ? ಯಾವ ವಿಷಯದಲ್ಲಿ ನಿಮ್ಗೆ ಸಹಾಯ ಬೇಕಾಗಿದೆ? ಯಾವ ಕಾರ್ಯದಲ್ಲಿ ನಿಮಗೆ ಒಂದು ಸಹಾಯ ಬೇಕಾಗಿದೆ? ಯಾವ ಬಲಹೀನತೆ ನಿಮಗೆ ಬಿಡುಗಡೆ ಬೇಕಾಗಿದೆ? ಯಾವ ಸ್ವಸ್ಥತೆ ನಿಮಗೆ ಬೇಕಾಗಿದೆ? ನೀವು ಅದನ್ನು ಕೇಳಿ. ಕರ್ತನು ನೀವು ಈಗ ನಂಬಿಕೆಯಿಂದ ಏನು ಕೇಳ್ತೀರಾ, ಕರ್ತನಿಂದ ನೀವು ಅದನ್ನು ಖಂಡಿತವಾಗ್ಲೂ ಇವತ್ತು ಹೊಂದ್ಕೋತೀರಾ. ನಿಶ್ಚಯವಾಗಿ ನೀವು ನಂಬಿಕೆಯಿಂದ ಏನು ಕೇಳ್ತೀರಾ ಅದನ್ನು ನೀವು ಹೊಂದ್ಕೋತೀರಾ ಇವತ್ತು. ಆಮೆನ್. ದೇವರಿಗೆ ಸ್ತೋತ್ರ. ಹೊಂದ್ಕೊಂಡಿದ್ದು ಮಾತ್ರ ಅಲ್ಲ, ಆ ಕುರುಡು ಭಿಕ್ಷಕನು ದೇವರನ್ನ ಸ್ತುತಿಸ್ತಾ, ಅವ್ರನ್ನ ಹಿಂಬಾಲಿಸ್ತಾ, ಅಷ್ಟು ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಎಲ್ಲ ಜನರು ಸಹ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂಥ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ನೀವು ನಂಬಿಕೆಯಿಂದ ಇವತ್ತು ಏನು ಕೇಳ್ಕೊತೀರಾ? ಯೇಸುವೇ ಕರ್ತನೇ, ನೀವು ಇವತ್ತು ಹೇಳಿದ್ದೀರಾ, ಈಗ ನನ್ನ ಜೀವಿತದಿಂದ ಒಂದು ಅದ್ಭುತವನ್ನು ನೀವು ಮಾಡಬೇಕು ಅಂತ ನೀವು ಈಗೇನು ಕೇಳ್ತೀರಾ? ಖಂಡಿತವಾಗ್ಲೂ ನೀವು ಇವತ್ತು ಅದನ್ನು ಹೊಂದ್ಕೋತೀರಾ. ಆಮೇನ್. ಹೊಂದ್ಕೊಳ್ಳೋದು ಮಾತ್ರ ಅಲ್ಲ, ನೀವು ದೇವ್ರನ್ನ ಸ್ತುತಿಸಿರಿ, ಅದನ್ನು ಸಾಕ್ಷಿಯಾಗಿ ಅನೇಕರಿಗೂ ಹಂಚ್ಕೊಳ್ರಿ. ಹೊಂದ್ಕೊಂಡಿದ್ದನ್ನು ಮುಚ್ಚಿಟ್ಕೋಬೇಡ್ರಿ. ನಿಜವಾಗ್ಲೂ ಅದು ಪಾಪ ಆಗುತ್ತೆ. ನೀವೇನು ಹೊಂದ್ಕೋತೀರ ಅದನ್ನು ಅನೇಕರಿಗೆ ಸಾಕ್ಷಿಯಾಗಿ ಹೇಳ್ಕೊಳ್ರಿ. ಕೇಳಿ. ಇವತ್ತು ನೀವು ಹೇಳಿದ್ದೀರ, ದೇವರೇ, ಇದು ನನಗೆ, ಈ ಸಹಾಯ ನನಗೆ ಬೇಕು, ಈ ಸ್ವಸ್ಥತೆ ನನಗೆ ಬೇಕು, ಇದರಿಂದ ಒಂದು ನನಗೆ ಬಿಡುಗಡೆ ಬೇಕು, ಅಥವಾ ನನ್ನ ಸಮಾಧಾನ ಬಾಧಿಸಲ್ಪಟ್ಟಿದೆ, ದೇವರೇ ನನಗೆ ಸಮಾಧಾನ ಕೊಡಿ ಅಂತ ನೀವು ಇವತ್ತು ಏನು ಕೇಳ್ತೀರಾ ಅದನ್ನು ನೀವು ಹೊಂದ್ಕೋತೀರಾ. ಆಮೇಲೆ ಹೊಂದ್ಕೊಳ್ಳೋದ್ರ ಮೂಲಕವಾಗಿ ನೀವು ದೇವ್ರನ್ನ ಸ್ತುತಿಸಿರಿ. ಅಷ್ಟು ಮಾತ್ರ ಅಲ್ಲ, ಅದನ್ನು ಅನೇಕರಿಗೆ ಸಾಕ್ಷಿಯಾಗಿ ಹೇಳ್ರಿ. ಆಮೇನ್. ಜನರು ದೇವರಿಗೆ ಸ್ತೋತ್ರಗಳನ್ನ ಸಲ್ಲಿಸಲಿ. ಆಮೇನ್. ದೇವರಿಗೆ ಥ್ಯಾಂಕ್ಸ್ ಹೇಳಿ. ಆಮೇನ್. ಸೊ ಹಾಗಾಗಿ ಅವಶ್ಯಕತೆನ ನೀವು ಇವತ್ತೇ ಕೇಳ್ರಿ, ಇವತ್ತು ಹೊಂದ್ಕೋತೀರಾ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ,
ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಯೇಸಪ್ಪ, ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾದಂತಹ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಕರ್ತನೆ, ಕುರುಡು ಭಿಕ್ಷುಕನ್ನ ಯೇಸಪ್ಪ, ಅವನು 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 ಅವನಾಗಿಯೇ ನಿಮ್ಮನ್ನು ಕೂಗೋ ರೀತಿ ನೀವು ಸಾಕ್ಷಿ ಕೊಟ್ಟಿದ್ದೀರ, ಅದಕ್ಕಾಗಿ ಸ್ತೋತ್ರ. ಅವ್ರಿಗೆ ಜನರು ಹೇಳಿದ್ದೇ ಬೇರೆ, ಅವನು ಕೂಗಿದ್ದೇ ಬೇರೆ. ವಾಸ್ತವಾಂಶ ಏನಂದ್ರೆ ಅದು ಸತ್ಯನೇ ಆಗಿತ್ತು. ನೀವು ಅಂಥ ಅದ್ಭುತಗಳನ್ನ ಮಾಡಿದ್ದೀರ, ಅದಕ್ಕಾಗಿ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಅವನು ಏನು ಅವಶ್ಯಕತೆ ಇದೆ ಅದನ್ನು ಕೇಳಿ ಅವನು ಕೇಳಿದ್ರಲ್ಲಿ ನೀವು ಸಹಾಯ ಮಾಡಿದ್ದೀರ. ಹಾಗೆ ಕರ್ತನೆ ಯೇಸಪ್ಪ, ಇವತ್ತಿನ ದಿನ ಜನರು ಏನನ್ನು ಕೇಳ್ತಾ ಇದ್ದಾರೆ ಯೇಸಪ್ಪ, ನೀವು ಇವತ್ತು ಹೇಳಿದರೆ ನಾವು ಕೇಳ್ತೀವಿ, ನೀವು ನಮ್ಮ ಸಹಾಯ ಮಾಡಿ ಅಂತ ಅವ್ರು ಏನು ಕೇಳ್ತಿದ್ದಾರೆ, ಅದರಲ್ಲಿ ಇವತ್ತೇ ಅವ್ರ ಸಹಾಯ ಹೊಂದ್ಕೊಳ್ಳಿ. ಆಮೇನ್. ಇವತ್ತೇ ಆ ಸಹಾಯವನ್ನು ಹೊಂದ್ಕೊಳ್ಳಿ. ಅಷ್ಟು ಮಾತ್ರ ಅಲ್ಲ, ಅದರ ಮೂಲಕವಾಗಿ ನಿಮಗೆ ಮಹಿಮೆಯಾಗಲಿ ತಂದೆ, ನಿಮಗೆ ಮಹಿಮೆಯಾಗಲಿ. ಅಷ್ಟು ಮಾತ್ರ ಅಲ್ಲ, ಜನರು ಆ ಸಹಾಯವನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳುತ್ತೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ, ನಿಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಪ್ರೀತಿ ದೇವ್ರ ಮಕ್ಕಳೇ, ನಿಮಗೆ ಏನು ಅವಶ್ಯಕತೆ ಅದನ್ನು ಇವತ್ತೇ ಈಗಲೇ ನೀವು ಬೇಡಿಕೊಳ್ಳ್ರಿ. ಕರ್ತನ್ ನಿಮಗೆ ನಿಶ್ಚಯವಾಗಿ ನಿಮಗೆ ಸಹಾಯ ಮಾಡುವತನಾಗಿದ್ದಾನೆ. ಆಮೇನ್. ಸಹಾಯ ಪಡ್ಕೊಂಡು ನೀವು ಹಂಗೆ ಇರಬೇಡ್ರಿ, ಅದು ನಿಜವಾಗ್ಲೂ ಪಾಪ ಆಗುತ್ತೆ. ಜನರ ಮಧ್ಯದಲ್ಲಿ ಅದನ್ನು ಹೇಳ್ಕೊಳ್ರಿ. ದೇವರಿಗೆ ಅವ್ರ ಮಹಿಮೆ ಸಲ್ಲಿಸಲಿ. ಆಮೇನ್. ದೇವರಿಗೆ ಮಹಿಮೆಯಾಗಲಿ, ನಿಮಗೆ ಆಶೀರ್ವಾದವಾಗಲಿ. ಆಮೇನ್. ಆಲ್ ದಿ ಬೆಸ್ಟ್.